ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯದುನಾಥ ಪದಾಂಭೋಜ ಸಂಸಕ್ತೋ ಹಂಸರಾಣ್ಮುದೆ ಶ್ರೀನಿವಾಸ ಗುರುರ್ಭೂಯಾತ್ ವಾಸವಿ ಸೂನಪೂಜಕಃ. ಸ್ವಸ್ತ್ಯಸ್ತು. ವ್ಯಾಸರಾಜರ ಪರಂಪರೆಯಲ್ಲಿ ಬಂದಂತಹ ಮಹಾಜ್ಞಾನಿಗಳು ಶ್ರೀನಿವಾಸ ತೀರ್ಥರು ಅಂತ. ವ್ಯಾಸರಾಜರಿಂದ ಆಶ್ರಮವನ್ನು ಪಡೆದು ಶ್ರೀನಿವಾಸ ತೀರ್ಥರು ಅಂತ ಆ ಗುರುಗಳಿಂದಲೇ ಅನುಗ್ರಹವನ್ನು ಪಡೆದಂತಹ ಮಹಾನುಭಾವರು ಶ್ರೀನಿವಾಸ ತೀರ್ಥರು. ಎಷ್ಟು ಅವರ ಮೇಲೆ, ಆ ಶಿಷ್ಯರ ಮೇಲೆ ಅವರಿಗೆ ದಯೆ ಅಂತಂದರೆ, ಅವರು 12 ವರ್ಷಗಳ ಕಾಲ, ವ್ಯಾಸರಾಜಗುರು ಸಾರ್ವಭೌಮರು 12 ವರ್ಷಗಳ ಕಾಲ ಶ್ರೀನಿವಾಸನನ್ನು ಆರಾಧನೆಯನ್ನು ಮಾಡಿದರೆ, ಆ ಆರಾಧನೆಯ ಫಲವಾಗಿ ಪ್ರತಿಮೆಗಳನ್ನು ನೋಡ್ರಿ. ವ್ಯಾಸರಾಜರ ಒಂದು ಪುಣ್ಯ ಎಷ್ಟು ಪುಣ್ಯ ಅಂತಂದರೆ, ಸಾಕ್ಷಾತ್ ಜಗದೊಡೆಯನಾದಂತಹ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದಾದಂತಹ ಶ್ರೀನಿವಾಸನನ್ನು ಆರಾಧನೆಯನ್ನು ಮಾಡಬೇಕು ಅಂದರೆ 1 ದಿನ 2 ದಿನ ಅಲ್ಲ, 12 ವರ್ಷಗಳ ಕಾಲ ಆರಾಧನೆಯನ್ನು ಮಾಡಬೇಕು. ನಿತ್ಯವೂ ಕೂಡ ಪೂಜೆಯನ್ನು ಮಾಡಬೇಕು ಅಂತಾದರೆ ಎಂತಹ ಅದ್ಭುತವಾದಂತಹ ಒಂದು ಕೀರ್ತಿ, ಎಂತಹ ಅದ್ಭುತವಾದಂತಹ ಒಂದು ಪುಣ್ಯ. ಗುರುಗಳು ಯಾರು? ಇವರಿಗೆ ಇದ್ದಂತಹ ಗುರುಗಳು ಯಾರು? ಒಬ್ಬರ, ಇಬ್ಬರು ಗುರುಗಳು. ವಿದ್ಯೆ ಹೇಳಿಕೊಟ್ಟ ಗುರುಗಳು ಒಬ್ಬರಾದರೆ ಆಶ್ರಮವನ್ನು ಕೊಟ್ಟಂತಹ ಗುರುಗಳು ಇನ್ನೊಬ್ಬರು. ಇಂತಹ ಮಹಿಮೆ ಉಳ್ಳಂತಹ ವ್ಯಕ್ತಿಗಳು ಅಂದರೆ ಅವರು ವ್ಯಾಸರಾಜರು. ಈ ವ್ಯಾಸರಾಜಗುರು ಸಾರ್ವಭೌಮರ ವಿದ್ಯೆ ಹೇಳಿಕೊಟ್ಟ ಗುರುಗಳು ಅಂದರೆ ಶ್ರೀಪಾದರಾಜರು. ಎಂತಹ ಅವರೇ ವರ್ಣನೆಯನ್ನು ಮಾಡುತ್ತಾರೆ. ಸಾಸಿರ ಜಿಹ್ವೆಗಳುಳ್ಳ ಶೇಷದೇವರೇ ನಿಮ್ಮನ್ನು ಕೊಂಡಾಡಬೇಕು ಅಂತ ಹೇಳಬೇಕಾದರೆ ಗುರುಗಳೇ ಶಿಷ್ಯರನ್ನು ಸ್ತೋತ್ರವನ್ನು ಮಾಡ್ತಾರೆ ಅಂದರೆ ಏನು ಅದ್ಭುತವಾದಂತಹ ಒಂದು ಕೀರ್ತಿ, ಅಥವಾ ಅವರಲ್ಲಿದ್ದಂತಹ ಒಂದು ಜ್ಞಾನ, ಅವರಲ್ಲಿದ್ದಂತಹ ಪರಿಪಕ್ವತೆ ಎಷ್ಟು ಅನ್ನೋದನ್ನು ನಾವು ಅರಿತುಕೊಳ್ಳಬೇಕಾದದ್ದು. ಇಲ್ಲಾಂದರೆ ಸುಮ್ಮನೆ ಆದರೂ ಇದು ಬರುವಂತಹದ್ದಲ್ಲ. ಹಾಗಾದರೆ ವಿದ್ಯೆ ಹೇಳಿಕೊಟ್ಟಂತಹ ಗುರುಗಳಿಂದಲೇ ಸ್ತೋತ್ರವನ್ನು ಮಾಡಿಸಿಕೊಂಡಂತಹ ಮಹಾನುಭಾವರು ವ್ಯಾಸರಾಜರಾದರೆ, ಇನ್ನೊಬ್ಬರು ಆಶ್ರಮವನ್ನು ನೀಡಿದಂತಹ ಮಹಾಜ್ಞಾನಿಗಳು ಪುರುಷೋತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದಂತಹ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು, ಅಬ್ಬೂರು ನಿವಾಸಿಗಳಾದಂತಹ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಇವರಿಗೆ ಆಶ್ರಮವನ್ನು ನೀಡುತ್ತಾರೆ. ಸೂರ್ಯಾಂಶ ಸಂಭೂತರು ಅಂತಲೇ ಅವರನ್ನು ಕರೀತಾರೆ. ಅಂತಹ ಸೂರ್ಯಾಂಶ ಸಂಭೂತರಾದಂತಹ ಯಾವ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನು ಸ್ವೀಕಾರವನ್ನು ಮಾಡಿ ಮತ್ತು ಶ್ರೀಪಾದರಾಜರಿಂದ ವಿಶೇಷವಾಗಿ ಅಧ್ಯಯನವನ್ನು ಮಾಡಿ ವಿಶೇಷವಾಗಿ ಧರ್ಮ ಪ್ರಚಾರವನ್ನು ಮಾಡಿದಂತಹ ಮಹಾನುಭಾವರು ವ್ಯಾಸರಾಜಗುರು ಸಾರ್ವಭೌಮರು. ಆ ವ್ಯಾಸರಾಜಗುರು ಸಾರ್ವಭೌಮರಿಗೆ 24 ಗುರುಗಳು ಇದ್ದರು ಅಂತ ಶಿಷ್ಯರಿದ್ದರು ಅಂತ ನಾವು ಕೇಳುತ್ತೇವೆ. ಸನ್ಯಾಸಿಯ ಶಿಷ್ಯರು
24 ಶಿಷ್ಯರು ಇದ್ದರು ಅಂತ ನಾವು ಕೇಳುತ್ತೇವೆ. ಆ ಸನ್ಯಾಸಿಗಳಲ್ಲಿ ಒಬ್ಬರಾದವರೇ ಮಹಾಜ್ಞಾನಿಗಳು ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳ್ತೇವೆ. ಅವರ ಉತ್ತರಾಧಿಕಾರಿಗಳು. ಇಡೀ ಸಂಸ್ಥಾನವನ್ನು ಯಾವ ಗುರುಗಳಾದಂತಹ ವ್ಯಾಸರಾಜಗುರು ಸಾರ್ವಭೌಮರು ಶಿಷ್ಯರಾದಂತಹ ಶ್ರೀನಿವಾಸಾಚಾರ್ಯರಿಗೆ ನೀಡುತ್ತಾರೆ ಅಂದರೆ, ಶ್ರೀನಿವಾಸ ತೀರ್ಥರಿಗೆ ಅವರು ನೀಡುತ್ತಾರೆ ಅಂದರೆ ಎಂತಹ ಭಾಗ್ಯಶಾಲಿಗಳು. ಅವರು 12 ವರ್ಷ ಪೂಜೆಯನ್ನು ಮಾಡಿದ್ದರ ಪುಣ್ಯವನ್ನು ಧಾರೆ ಎರೆದು ಕೊಟ್ಟು ಶ್ರೀನಿವಾಸ ಅಂತ ನಾಮಕರಣವನ್ನು ಮಾಡಿ ಶ್ರೀನಿವಾಸ ತೀರ್ಥರು ಅಂತ ಅವರಿಗೆ ನಾಮಕರಣವನ್ನು ಮಾಡುತ್ತಾರೆ ಅಂತಂದರೆ ಎಂತಹ ಒಂದು ಕೀರ್ತಿ ಆ ಯಾವ ಶ್ರೀನಿವಾಸ ತೀರ್ಥರಲ್ಲಿ ಇತ್ತು ಅನ್ನೋದನ್ನು ನಾವು ಕಲ್ಪನೆಯನ್ನು ಮಾಡಿಕೊಳ್ಳಬಹುದು. ಹಾಗಾದರೆ ಅವರ ಬಗ್ಗೆ ಹೇಳಬೇಕು ಅಂತಾದರೆ ಅವರ ಅನೇಕ ವ್ಯಾಸರಾಜರು ಬರೆದಂತಹ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆಯೋದರ ಜೊತೆಗೆ ಆ ವ್ಯಾಸರಾಜರ ಗ್ರಂಥಗಳನ್ನು ವಿಶೇಷವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದರಂತೆ. ಶ್ರೀನಿವಾಸ ತೀರ್ಥರ ಒಂದು ಅದ್ಭುತ ವೈಖರಿ ಏನು ಅಂತಂದರೆ, ಆ ವ್ಯಾಸರಾಜರು ಬರೆದಂತಹ ಎಲ್ಲ ಗ್ರಂಥಗಳನ್ನು ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಭೇದೋಜ್ಜೀವನ ಇವೇ ಮೊದಲಾದಂತಹ ಯಾವ ಯಾವ ಗ್ರಂಥಗಳಿದೆಯೋ ಆ ಎಲ್ಲ ಗ್ರಂಥಗಳನ್ನು ವಿಶೇಷವಾಗಿ ಆ ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಆ ಗುರುಗಳ ಅನುಗ್ರಹದಿಂದ ಅವುಗಳ ಪ್ರಚಾರವನ್ನು ವಿಶೇಷವಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ಮಾಡಬೇಕಂತೆ. ಏನು ಅದ್ಭುತ ಅದು! ಯಾರಿಗುಂಟು, ಯಾರಿಗಿಲ್ಲ ಈ ಭಾಗ್ಯ. ಅಂತಹ ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರು ತಾವು ಮನಸ್ಸು ಮಾಡಿದರೆ ಏನು ಬೇಕದನ್ನು ಮಾಡಬಹುದಾಗಿತ್ತು. ದೊಡ್ಡದಾದ ಮಹಾ ಸಂಸ್ಥಾನ ಅವರ ಕೈಯಲ್ಲಿ ಇದೆ, ಏನಾದರೂ ಅವರು ಮಾಡಬಹುದು. ಆದರೆ ಗುರುಗಳ ಆಜ್ಞೆಯನ್ನು ಒಂದು ದಿನವೂ ಮೀರಿದವರಲ್ಲ ಅಂತ ಹೇಳುತ್ತಾರೆ. ಒಂದು ದಿನವೂ ಮೀರಿದವರಲ್ಲ ಇವರು. ಅಂತಹ ಮಹಾಜ್ಞಾನಿಗಳು ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರು. ಇವರು ಇದ್ದದ್ದು ಬಹಳ ವರ್ಷಗಳಲ್ಲ, ಬರೀ 25 ವರ್ಷಗಳು ಮಾತ್ರವೇ ಸನ್ಯಾಸ ಧರ್ಮವನ್ನು ಪರಿಪಾಲನೆಯನ್ನು ಮಾಡಿದವರಾಗಿರಬಹುದು. ಆದರೆ ಇವರು ಆ 25 ವರ್ಷಗಳಲ್ಲಿ ಎಣಿಸಲಾಗದಷ್ಟು ಅಪಾರವಾದಂತಹ ಕೀರ್ತಿಯನ್ನು, ಅಪಾರವಾದಂತಹ ಗುರುಗಳ ಸೇವೆಯನ್ನು ಮಾಡಿ ಆ ಭಗವಂತನಿಗೆ ಗುರುಗಳ ಅಂತರ್ಯಾಮಿಯಾದ ವ್ಯಾಸರಾಜರ ಸ್ಮರಣೆಯನ್ನು ವ್ಯಾಸರಾಜರು ಪ್ರತಿ ಕ್ಷಣದಲ್ಲಿಯೂ ಕೂಡ ಎಂತಹ ಆಶ್ಚರ್ಯ ರೀ! ಕ್ಷಣದಲ್ಲಿಯೂ ಕೂಡ ವ್ಯಾಸರಾಜರ ಸ್ಮರಣೆಯನ್ನು ಮಾಡಬೇಕಂತೆ. ಎಂತಹ ಒಂದು ದೀಕ್ಷೆ, ಆ ಗುರುಗಳಲ್ಲಿದ್ದಂತಹ ಭಕ್ತಿ ಅವರಲ್ಲಿ ಎಷ್ಟು ಇತ್ತು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗತ್ತೆ. ಕಾರಣ ಗುರುಗಳ ಸ್ಮರಣೆಯೋ ಹಿರಿಯರ ಸ್ಮರಣೆಯೋ ಯಾರದ್ದಾದರೂ ನಾವು ಸ್ಮರಣೆಯನ್ನು ನಾವು ಮಾಡಬೇಕಾದರೆ ಸ್ವಲ್ಪ ಹೊತ್ತು ನಾವು ಮಾಡಬಹುದ್ರಿ. 1 ವರ್ಷ ನಾವು ಮಾಡಬಹುದು, 2 ವರ್ಷ ನಾವು ಮಾಡಬಹುದು. ಇನ್ನೇನು ಬಹಳ ಅಂದರೆ ಶ್ರಾದ್ದಾದಿ ಕರ್ಮಗಳು ಬಂದಾಗ ಆಯಾ ದಿನದಲ್ಲಿ ಅವರ ಸ್ಮರಣೆಯನ್ನು ನಾವು ಮಾಡಬಹುದು. ಹೋದಂತಹ ತಂದೆಯೋ ತಾಯಿಯೋ ಯಾರದಾದ್ರೂ ಸ್ಮರಣೆಯನ್ನು ಮಾಡಬಹುದು. ಆದರೆ ಇವರು ಇದ್ದಷ್ಟು ಕಾಲವೂ ಕೂಡ, ಶ್ರೀನಿವಾಸ ತೀರ್ಥರು ಇದ್ದಷ್ಟು ಕಾಲವೂ ಕೂಡ ವ್ಯಾಸರಾಜರ ಸ್ಮರಣೆಯನ್ನೇ ಯಾವಾಗಲೂ ಮಾಡಬೇಕಂತೆ. ಏನಾದರೂ ತಮಗೆ ಒಂದು ಕೀರ್ತಿ ಏನಾದರೂ ಬಂದರೆ ಸಾಕು ಅಂತೆ. ಆ ಕೀರ್ತಿ ಎಲ್ಲವೂ ಕೂಡ ಇದು ವ್ಯಾಸರಾಜರದ್ದು, ನನ್ನದಲ್ಲ. ನನ್ನನ್ನು ನೋಡಿ ಈ ಯಾವ ಕೀರ್ತಿ ನನಗಾಗಿ ಕೊಟ್ಟದ್ದಲ್ಲ ಇದು. ಹಾಗಾದರೆ ಈ ಕೀರ್ತಿ ಎಲ್ಲ ಯಾರಿಂದ ಬಂದದ್ದು? ವ್ಯಾಸರಾಜರಿಂದ ನನಗೆ ಬಂದದ್ದು ವ್ಯಾಸರಾಜ. ಹೀಗೆ ಪ್ರತಿ ಕ್ಷಣದಲ್ಲಿಯೂ ಕೂಡ ವ್ಯಾಸರಾಜರ ಸ್ಮರಣೆಯನ್ನು ಮಾಡ್ತಾ ಇದ್ದಂತಹ ಮಹಾನುಭಾವರು ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರು. ಅದಕ್ಕೆ ಅವರ ಚರ್ಮಶ್ಲೋಕದಲ್ಲಿನೇ ಹೇಳ್ತಾ, ಯದುನಾಥ ಪದಾಂಭೋಜ ಸಂಸಕ್ತ, ಯಾವಾಗಲೂ ಕೂಡ ಭಗವಂತನ ಚಿಂತನೆಯಲ್ಲಿಯೇ ರತರಾಗಿ ಇರಬೇಕಂತೆ. ಯಾವಾಗಲೂ ಕೃಷ್ಣನ ಪೂಜೆಯನ್ನು ಎಂತಹ ವ್ಯಾಸಸ್ಯ ಹಸ್ತಾತ್ ಪ್ರತಿಗೃಹ್ಯ ಮಧ್ವಃ ಅಂತ ಹೇಳುತ್ತಾರೆ. ಆ ವೇದವ್ಯಾಸ ದೇವರಿಂದ ಶ್ರೀಮದಾಚಾರ್ಯರು ಆ ದಿವ್ಯವಾದಂತಹ ಮೂಲ ಗೋಪಾಲಕೃಷ್ಣ ದೇವರನ್ನು ಪಡೆದು ಸಮರ್ಚಯಾಮಾಸ ಅಂತ ಹೇಳುತ್ತಾರೆ. ಚೆನ್ನಾಗಿ ಅರ್ಚನೆಯನ್ನು ಶ್ರೀಮದಾಚಾರ್ಯರು ಮಾಡಿದರಂತೆ.
ಆ ಪ್ರತಿಮೆಗಳನ್ನು, ಅಂತಹ ಪ್ರತಿಮೆಗಳನ್ನು ನಿತ್ಯವೂ ಕೂಡ ಆರಾಧನೆಯನ್ನು ಮಾಡಬೇಕಂತೆ. ನಿತ್ಯವೂ ಕೂಡ ತುಳಸಿ ಅರ್ಚನೆ, ಹೂವಿನ ಅರ್ಚನೆ, ಏನೇನು ಅರ್ಚನೆಗಳು ಅಂತ ಇದೆಯೋ, ಯಾವ ಯಾವ ತರಹದ ಪೂಜೆ ಅಂತಿದೆಯೋ ಆ ಎಲ್ಲ ಪೂಜೆಗಳನ್ನು ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಅಂತೆ. ಆದರೆ ಒಂದೇ ಒಂದು, ಇವತ್ತು ನಾನೇನಾದರೂ ಒಂದು ಸಣ್ಣ ಒಂದು ತುಳಸಿ ಅರ್ಚನೆ ಮಾಡಿದ್ದೇನಾ, ಅಥವಾ ಒಂದು ಮೂಲ ಗೋಪಾಲಕೃಷ್ಣ ದೇವರು ಪಟ್ಟಾಭಿರಾಮ ದೇವರ ನಾನು ಸ್ಪರ್ಶವನ್ನು ಮಾಡಿದ್ದೇನಾ, ವ್ಯಾಸರಾಜರಿಂದ ಪೂಜಿತವಾದಂಥ ಅನೇಕ ಪ್ರತಿಮೆಗಳನ್ನು ನಾನೇನಾದರೂ ಪೂಜೆಯನ್ನು ನಾನು ಮಾಡಿದ್ದೇನೆ ಅಂತಂದರೆ ಅದೆಲ್ಲವೂ ಕೂಡ ವ್ಯಾಸರಾಜರಿಗೆ ಸಂಬಂಧಪಟ್ಟದ್ದು, ವ್ಯಾಸರಾಜರ ಪುಣ್ಯದಿಂದ ನನಗೆ ಬಂದದ್ದು ಅನ್ನುವಂತಹ ಧೈರ್ಯದಿಂದ ಹೇಳಿಕೊಳ್ತಾ ಇದ್ದರಂತೆ ಯಾವ ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾಜ್ಞಾನಿಗಳು. ಯದುನಾಥ ಪದಾಂಭೋಜ ಸಂಸಕ್ತೋ ಹಂಸರಾಣ್ಮುನೆ, ಪರಮಹಂಸರಿವರು. ಆ ಪರಮಹಂಸದ ಒಂದು ಶ್ರೇಷ್ಠತೆಯನ್ನು ಬೆಳೆಸಿದಂತಹ ಮಹಾನುಭಾವರು ಈ ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರು. ಶ್ರೀನಿವಾಸ ಗುರುರ್ಭೂಯಾತ್ ವಾಸವಿ ಸೂನ ಪೂಜಕಃ. ಇಂತಹ ಶ್ರೀನಿವಾಸ ತೀರ್ಥರು ನನಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಅವರ ಶಿಷ್ಯರಾದಂತಹ ಯಾರು, ಅವರ ಶಿಷ್ಯರು ಶ್ರೀನಿವಾಸ ತೀರ್ಥರ ಶಿಷ್ಯರು ಶ್ರೀರಾಮತೀರ್ಥರು ಅಂತ. ಆ ರಾಮತೀರ್ಥರು ಈ ಶ್ರೀನಿವಾಸ ತೀರ್ಥರನ್ನು ಇಷ್ಟು ಅನನ್ಯವಾಗಿ ಸ್ತೋತ್ರವನ್ನು ಮಾಡ್ತಾರೆ, ಅತ್ಯದ್ಭುತವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಅಂತಹ ಶ್ರೀನಿವಾಸ ತೀರ್ಥರು ಯದುನಾಥ ಪದಾಂಭೋಜ ಸಂಸಕ್ತೋ ಹಂಸರಾಣ್ಮುನೆ ಶ್ರೀನಿವಾಸ ಗುರುರ್ಭೂಯಾತ್ ವಾಸವಿ ಸೂನ ಪೂಜಕಃ ಅಂತ ಹೇಳಿದ ಹಾಗೆ ಆ ಗುರುಗಳ ದೇವರ ಆರಾಧನೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಮಾಡ್ತಾ ಅವರ ಕೊನೆಗಾಲದಲ್ಲಿ ಕಳೆದದ್ದು ಎಲ್ಲಿ ಗೊತ್ತಾ, ವ್ಯಾಸರಾಜರ ಸನ್ನಿಧಾನದಲ್ಲಿ ಅಂತ. ದೇಹತ್ಯಾಗವನ್ನು ಮಾಡಿದ್ದೂ ಕೂಡ ವ್ಯಾಸರಾಜರ ಸನ್ನಿಧಾನದಲ್ಲಿಯೇ ಅಂತೆ. ಅಂದರೆ ಅಕ್ಕಪಕ್ಕದಲ್ಲಿ ಅಲ್ಲಿ ಎಲ್ಲೋ ಹೀಗೆ ಬಟ್ಟು ವ್ಯಾಸರಾಜರನ್ನು ಒಂದು ಕ್ಷಣವೂ ಅವರು ಬಿಟ್ಟೇ ಇರ್ತಿರಲಿಲ್ಲ ಅಂತ. ನವವೃಂದಾವನವನ್ನು ಬಿಟ್ಟೇ ಇಲ್ಲದೆ ಇದ್ದಂತಹ ಜ್ಞಾನಿಗಳು ಅಂತಂದರೆ ಅವರು ಶ್ರೀನಿವಾಸ ತೀರ್ಥರು. ಆ ಗುರುಗಳಿಗೂ ಅಷ್ಟೇ ಇವರ ಮೇಲೆ ಪ್ರೀತಿ ವಾತ್ಸಲ್ಯ ಇವೆಲ್ಲವೂ ಇತ್ತು. ಅದರಂತೆ ಗುರುಗಳ ಅನುಗ್ರಹದಂತೆ ಶಿಷ್ಯರ ಶ್ರೀನಿವಾಸ ತೀರ್ಥರ ಅಪೇಕ್ಷೆಯಂತೆ ಅವರ ವೃಂದಾವನವೂ ಕೂಡ, ಅವರ ವೃಂದಾವನ ಪ್ರವೇಶವಾದ ನಂತರದಲ್ಲಿ ಅವರು ಕೂಡ ವೈಶಾಖವದ್ಯ ಪಂಚಮಿಯಂದು ಅವರು ನವವೃಂದಾವನದಲ್ಲಿ ಏನೇ ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಆ ವೃಂದಾವನ ಪ್ರವೇಶವನ್ನು ಮಾಡಬೇಕಾದರೆ ಅವರ ಒಂದು ಅಪೇಕ್ಷೆ ಇತ್ತು ಅಂತೆ, ನಾನು ವ್ಯಾಸರಾಜರ ಬಳಿಯಲ್ಲಿ ಅವರ ಸನ್ನಿಧಾನದಲ್ಲಿಯೇ ನಾನು ಇರಬೇಕು ಅಂತ ಈ ರೀತಿಯಾಗಿ ಹೇಳಿದಾಗ ಅದರಂತೆ ಶ್ರೀನಿವಾಸ ತೀರ್ಥರು ವ್ಯಾಸರಾಜರ ವೃಂದಾವನದ ಹಿಂದುಗಡೆನೆ ಸ್ವಲ್ಪ ಪಕ್ಕದಲ್ಲಿಯೇ ಅವರ ವೃಂದಾವನವನ್ನು ನಾವು ಕಾಣ್ತೇವೆ. ಇಂದಿಗೂ ಕೂಡ ಅವರ ವ್ಯಾಸರಾಜರ ದರ್ಶನವನ್ನು ಪಡೆದಾಗ ನಮಗೆ ಅವರು ಗೋಚರವಾಗ್ತಾರೆ ಅಂತಂದರೆ ಅವರ ಪುಣ್ಯ, ಅದ್ಭುತವಾದಂತಹ ಪಾಂಡಿತ್ಯ, ಅದ್ಭುತವಾದಂತಹ ವಿದ್ಯೆ, ಅದ್ಭುತವಾದಂತಹ ಶಾಸ್ತ್ರ ಪಾಠಗಳನ್ನು ತಿಳಿ ಹೇಳುವುದು, ಪ್ರಚಾರವನ್ನು ಮಾಡುವುದು, ಈ ಎಲ್ಲ ಕಾರ್ಯದಲ್ಲಿ ರತರಾದಂತಹ ಒಬ್ಬ ಜ್ಞಾನಿಗಳು, ಮಹಾಜ್ಞಾನಿಗಳು ಅಂತ ಯಾರಾದರೂ ಇದ್ದರೆ ಅವರು ಶ್ರೀನಿವಾಸ ತೀರ್ಥರು. ಅಂತಹ ಶ್ರೀನಿವಾಸ ತೀರ್ಥರು ಯಾವ ರೀತಿಯಲ್ಲಿ ವ್ಯಾಸರಾಜರನ್ನೇ ಸರ್ವಸ್ವ ಎಂದು ತಿಳಿದು ಅವರನ್ನೇ ಉಪಾಸನೆಯನ್ನು, ಅವರ ಅಂತರ್ಗತರಾದಂತಹ ಭಗವಂತನನ್ನೇ ಉಪಾಸನೆಯನ್ನು ಮಾಡಿ ಆ ಗುರುಗಳಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೋ ಅದರಂತೆ ಶ್ರೀನಿವಾಸ ತೀರ್ಥರಂತೆ ಅಲ್ಪ ನಮಗಾದರೂ ಕೂಡ ಆ ಶ್ರೀನಿವಾಸ ತೀರ್ಥರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಅವರು ಕಳೆದಂತಹ 25 ವರ್ಷ ದೊಡ್ಡದಲ್ಲ, ಅವರು ಮಾಡಿದಂತಹ ಸಾಧನೆ ದೊಡ್ಡದು. ಅಷ್ಟು ಸಾಧನೆಯನ್ನು ಮಾಡಿ ವ್ಯಾಸರಾಜರ ದಿವ್ಯವಾದ ಸನ್ನಿಧಾನದಲ್ಲಿ ಅವರು ಇದ್ದು ಇಂದಿಗೂ ಕೂಡ ನಮಗೆ ಪರಮಾನುಗ್ರಹವನ್ನು ಮಾಡುವವರಾಗಿದ್ದಾರೆ. ಅಂತಹ ಶ್ರೀನಿವಾಸ ತೀರ್ಥರು ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮತ್ತು ವಿಶೇಷವಾಗಿ ಜ್ಞಾನವನ್ನು, ಯಾವ ವ್ಯಾಸರಾಜರಿಂದ ಅವರ ಜ್ಞಾನವನ್ನು ಪಡೆದುಕೊಂಡಿದ್ದಾರಲ್ಲ ಅಂತಹ ಜ್ಞಾನವನ್ನು ನಮಗೂ ಕೂಡ ಆ ಗುರುಗಳು ಸ್ವಲ್ಪವಾದರೂ ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ,
ಇಂತಹ ದಿವ್ಯವಾದಂತಹ ಜ್ಞಾನಿಗಳ ಬಗ್ಗೆ, ಪುರಾಣಗಳ ಬಗ್ಗೆ ನಾವು ಕೇಳಿರ್ತೇವೆ, ಅಥವಾ ವೇದಗಳ ಬಗ್ಗೆ ನಾವು ಕೇಳಿರ್ತೇವೆ, ಬ್ರಹ್ಮಸೂತ್ರಗಳು ಭಾಷ್ಯಗಳ ಬಗ್ಗೆ ನಾವು ಕೇಳಿರ್ತೇವೆ. ಆದರೆ ಗುರುಗಳ ಬಗ್ಗೆ ಒಂದಿಷ್ಟು ಮಹತ್ವವನ್ನು ತಿಳಿಸುವುದಕ್ಕೋಸ್ಕರವಾಗಿ ನಮ್ಮ ಜ್ಞಾನವಾಹಿನಿಯ ಒಂದು ತಂಡದವರು ವಿಶೇಷವಾಗಿ ಜ್ಞಾನಿಗಳ ಒಂದು ಮಹತ್ವವನ್ನು, ಅವರ ಜೀವನದಲ್ಲಿ ಆದಂತಹ ಅನುಭವಗಳನ್ನು ತೋರಿಸಿಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಇಂತಹ ವಿಶೇಷವಾದಂತಹ ಸತ್ಯವಾದಂತಹ ಪರಿಶ್ರಮ, ಇದು ನಿಜವಾದ ಪರಿಶ್ರಮ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಯಾವುದೋ ಕಾರ್ಯದಲ್ಲಿ ಪರಿಶ್ರಮವನ್ನು ಪಡೋದಕ್ಕಿಂತಲೂ ದೇವತಾ ಕಾರ್ಯಗಳಲ್ಲಿ ಅಥವಾ ಗುರುಗಳ ಕಾರ್ಯದಲ್ಲಿ ಇಂತಹ ಪರಿಶ್ರಮವನ್ನು ಇವರು ಪಡ್ತಾ ಇದ್ದಾರೆ ಅಂತಂದರೆ ಇದು ದೇಹತಃ ಪರಿಶ್ರಮ ಅಂತಲ್ಲ, ಇದು ಒಟ್ಟು ನಮ್ಮಿಂದ ಈ ಒಂದು ಮಧ್ವ ಸಮಾಜಕ್ಕೋ ಬ್ರಾಹ್ಮಣ ಸಮುದಾಯಕ್ಕೋ ಒಳ್ಳೆಯದಾಗಲಿ ಅಂತ ಇವರೇನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಇವರಿಗೆ ದೇವರು, ಗುರುಗಳು, ಶ್ರೀನಿವಾಸ ತೀರ್ಥರ ಅಂತರ್ಗತರಾದಂತಹ ವ್ಯಾಸರಾಜರ ಅಂತರ್ಗತರಾದಂತಹ ಮೂಲ ಗೋಪಾಲಕೃಷ್ಣ ದೇವರು ಇವರ ಎಲ್ಲ ಪರಿವಾರದವರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀನಿವಾಸ ತೀರ್ಥ ಗುರುವಂತರ್ಗತ, ವ್ಯಾಸರಾಜ ತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲ ಗೋಪಾಲಕೃಷ್ಣ ಪ್ರಿಯತಾಂ ಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು.